ಎಲ್ರಿಗೂ ನಮಸ್ಕಾರ. ಈ ತುರ್ತು ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮ ಎಲ್ಲ ನಾಯಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತಾ, ಮತ್ತೊಮ್ಮೆ ಮೊನ್ನೆ ನಡೆದ ದುರಂತದಲ್ಲಿ ಏನು 11 ಜನ ಮೃತರಾಗಿದ್ದರು, ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೊಮ್ಮೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ, ಅದೇ ರೀತಿ ಇವತ್ತು ಕರೆದ ಒಂದು ವಿಷಯ ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ ಗೊತ್ತಿರೋ ಪ್ರಕಾರ ನಿನ್ನೆ ಏನು BJPಯ ಮುಖಂಡರು ಸೇರಿ ಅದರ ಮಾಜಿ ಶಾಸಕರಾದ ಸುನಿಲ್ ನಾಯ್ಕ ಅವರ ಒಂದು ಸಾರಥ್ಯದಲ್ಲಿ ಈ ನಮ್ಮ ಶ್ರದ್ಧಾ ಕೇಂದ್ರವಾದ ಮುರುಗನಕಟ್ಟೆ ವಿಷಯದಲ್ಲಿ ಕೆಲವು ವಿಚಾರವನ್ನು ನಿಮ್ಮ ಹತ್ರ ಅವರು ಹೇಳಿಕೊಂಡಿದ್ದರು. ಅದಕ್ಕೆ ನಾವು ಸ್ಪಷ್ಟೀಕರಣ ಕೊಡಲಿಕ್ಕೆ ನಿಮ್ಮನ್ನು ಕರೆದಿದ್ದೇವೆ. ಬಹುಶಃ ಮುರುಗನಕಟ್ಟೆ ಅಂತ ಹೇಳಿದ್ರೆ ನಮ್ಮೆಲ್ಲರ ಹಿಂದೂಗಳ ಒಂದು ಶ್ರದ್ಧಾ ಕೇಂದ್ರ. ಆ ವಿಷಯದಲ್ಲಿ ನಮ್ಮ ಪಕ್ಷದವರು ಇರ್ಬೋದು ಅಥವಾ ನಮ್ಮ ಸಚಿವರಾದ ಮಾನ್ಯ ಶ್ರೀ ಮಂಕಳ ಎಸ್ ವೈದ್ಯರು ಇರ್ಬೋದು, ಯಾವುದೇ ಕಾರಣಕ್ಕೂ ಅಲ್ಲಿಯ ವಿಷಯಕ್ಕೆ ಅವರು ವಿರೋಧ ಎಲ್ಲೂ ವ್ಯಕ್ತಪಡಿಸಲಾಗಿದ್ರು. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ 5 ವರ್ಷದ ಹಿಂದೆ ಏನು ನ್ಯಾಷನಲ್ ಹೈವೇ ಮಾಡಬೇಕಾದ್ರೆ ಅದು ತೆರವಾಗಿತ್ತು. ಆ ಏನು ನಮ್ಮ ಮುರುಗನಕಟ್ಟೆ ಏನೋ ಇತ್ತು, ಅದನ್ನು ತೆರವು ಮಾಡಿದ್ರು. ಆಗ ತೆರವು ಮಾಡಬೇಕಾದ್ರೆ ಬಹುಶಃ ಆಗಿನ ಶಾಸಕರಾದ ಸನ್ಮಾನ್ಯ ಸುನಿಲ್ ನಾಯ್ಕರ ಅವಧಿ ಇತ್ತು. ಹಾಗಾಗಿ ನಾನು ಅವರಲ್ಲಿ ಒಂದು ಕೇಳೋ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ನಿಮ್ಮ ಸರ್ಕಾರ, ಆವತ್ತು ನೀವು MLA, ಸ್ಥಳೀಯವಾಗಿ BJP ಸರ್ಕಾರ ಇತ್ತು ಆವಾಗ ರಾಜ್ಯ ಸರ್ಕಾರದಲ್ಲಿ, ಮತ್ತು ಮೇಲಾಗಿ ಕೇಂದ್ರ ಸರ್ಕಾರದಲ್ಲೂ ಅವ್ರದೇ ಇತ್ತು, ಡಬಲ್ ಇಂಜಿನ್ ಸರ್ಕಾರ. ಆವಾಗಿದ್ದಾಗ ತೆರವು ಮಾಡಿದಾಗ ನಿಮಗೆ ಗೊತ್ತಿತ್ತು ನ್ಯಾಷನಲ್ ಹೈವೇರು ಮುರುಗನಕಟ್ಟೆ ಎಂಬ ಒಂದು ಶ್ರದ್ಧಾ ಕೇಂದ್ರ ತೆರವು ಮಾಡಿದ್ದಾರೆ ಅನ್ಕೊಂಡು. ಆಗ ನೀವು ಎಲ್ಲಿ ಹೋಗಿರೋ ನಾನು ಕೇಳ್ತಾ ಇದ್ದೇನೆ. ಆಗ ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಸಂಬಂಧಪಟ್ಟ ಮಂತ್ರಿಗಳಿರ್ಬೋದು, ಮತ್ತು ಸಂಬಂಧಪಟ್ಟ ಏನು ಕೇಂದ್ರದ ಸಚಿವರೊಟ್ಟಿಗೆ ನೀವು ಯಾವುದೇ ರೀತಿಯ ಮಾತನಾಡದೆ ಆವಾಗ ನೀವು ಸುಮ್ಮನೆ ಇದ್ಕೊಂಡು ಇವತ್ತು ಈ ಎಲ್ಲ ಬೆಳವಣಿಗೆಗೆ ಕಾಂಗ್ರೆಸ್ ಪಕ್ಷ ಹಾಗೂ ನಮ್ಮ ಸಚಿವರನ್ನು ನೀವು ಹೊಣೆ ಮಾಡ್ತಿದ್ದೀರಿ. ಬಹುಶಃ ನಿಮಗೆ ನಾಚಿಕೆ ಆಗಬೇಕು. ನೀವು ಹಿಂದೂಗಳ ಒಂದು ಹೆಸರುಕೊಂಡು ಇವತ್ತು ಅಧಿಕಾರ ಅನುಭವಿಸಿಕೊಂಡು ಇವತ್ತು ನನಗೆ ನೋಡ್ತದೆ ಇದು ನಿಮ್ಮ ಬರೀ ಪೊಳ್ಳು ಭಾಷಣ. ಯಾಕಂತ ಹೇಳಿದ್ರೆ ಈಗಾಗಲೇ ಜನರಿಗೆ ಗೊತ್ತಾಗಿದೆ ನಿಮ್ಮ ನಾಟಕ. ಬಹುಶಃ ಈಗಾಗಲೇ ಮೊನ್ನೆ ನಡೆದ ವಿಚಾರದಲ್ಲಿ ಏನು ಆ ಶ್ರದ್ಧಾ ಕೇಂದ್ರವನ್ನು ಯಾರು ಕೆಡವಿದ್ರು ಅವರಿಗೆ ಸೂಕ್ತ ಶಿಕ್ಷೆ ಆಗಬೇಕಂತ ನಮ್ಮ ಸಚಿವರು DC ಹತ್ರ ಮತ್ತು SP ಹತ್ರ ಮಾತಾಡ್ಕೊಂಡು ಕೂಡಲೇ ಅವ್ರ ಮೇಲೆ ಆಕ್ಷನ್ ಮಾಡ್ಕೊಂಡು ಅವ್ರು ಹೇಳಿದ್ರು. ಈಗಾಗಲೇ ಬಹುಶಃ 8 ಜನರಿಗೆ ಅರೆಸ್ಟ್ ಮಾಡಿದ್ದಾರೆ. ಅವರು ಯಾರು ನಮ್ಮ ಪೊಲೀಸ್ ಇಲಾಖೆಯಿಂದ 8 ಜನ ಅರೆಸ್ಟ್ ಮಾಡಿದ್ದಾರೆ. ಆದಾಗ್ಯೂ ನೀವು ಜನರಿಗೆ ಮತ್ತೆ ತಪ್ಪು ಸಂದೇಶ ಹರಡುವ ಸಲುವಾಗಿ ಮತ್ತೊಮ್ಮೆ ನೀವು ಪ್ರೆಸ್ ರಿಪೋರ್ಟ್ ಕಳ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ದೀರಿ. ಬಹುಶಃ ನನಗನ್ನಿಸ್ತದೆ ಇದು ಏನು ಇಲೆಕ್ಷನ್ ಹತ್ರ ಬಂದಾಗ ನಿಮಗೆ ಹಿಂದೂಗಳ ನೆನಪಾಗ್ತದೆ. ಅಧಿಕಾರ ಇದ್ದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಹಿಂದೂಗಳು ನೆನಪಾಗ್ತಾ ಇರೋದಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಬಹುಶಃ ಅಲ್ಲಿ ಏನು ಆ ಶ್ರದ್ಧಾ ಕೇಂದ್ರ ಹೆಚ್ಚು ನಡ್ಕೊಳ್ಳೋದು ನಮ್ಮ ಹೊರಳಿಸಾಲು ಮತ್ತು ಕಾರಗದ್ದೆ ಭಾಗದವರು. ಅವರು ಬಂದ ನಮ್ಮ ಸಚಿವರ ವಿನಂತಿ ಮಾಡಿದಾಗ ಅವರೇ ಖುದ್ದಾಗಿ ಇಲಾಖೆಗೆ ಅಂದರೆ ಅವ್ರದ್ದು ಮೊದಲೇ ಹೇಗಿತ್ತು ಅದು ಅವ್ರು ಮಾಡ್ಬೇಕಾದ್ರೆ ನಿಮ್ಮ ನ್ಯಾಷನಲ್ ಮಾಡ್ಬೇಕಾದ್ರಿಗೆ ಅವ್ರು ತೆರವು ಮಾಡಿಸಿದ್ರಿ. ಅವ್ರಿಗೆ ಈಗ ಸೂಕ್ತವಾದ ಜಾಗವನ್ನು 8x8 ಅವರು ಒಟ್ಟು ಜಾಗ ಕೊಟ್ಟವರೇ ನಮ್ಮ ಸರ್ಕಾರದವರು ಮತ್ತು ನಮ್ಮ ಮಂತ್ರಿಗಳು. ಹಾಗಾಗಿ ಅವ್ರು ಯಾಕೆ ಕೆಡವುತ್ತಾರೆ? ನೀವು ಹೇಳಿದ್ರಿ ಕೆಡವಕ್ಕೆ ಅವರು ಕುಮ್ಮಕ್ಕ ಕಾರಣ ಅಂದ್ಕೊಂಡು. ನಾನು ಪೇಪರ್ ಓದೆ, ಇದು ಬಹುಶಃ ಒಂಥರ ಏನು ಹಾಸ್ಯಾಸ್ಪದ. ಯಾಕಂತ ಹೇಳಿದ್ರೆ ನಿಮ್ಮ ಅಧಿಕಾರದಲ್ಲಿ ಯಾವುದೇ ಒಬ್ಬ ಹಿಂದೂ ದೇವಸ್ಥಾನ ಇರ್ಬೋದು, ಹಿಂದೂಗಳಿರ್ಬೋದು, ನೀವು ಎಷ್ಟು ಸಹಾಯ ಮಾಡಿದ ನೀವು
ಈಗಾಗಲೇ ನಿಮ್ಮ ಏನು ಮಾಧ್ಯಮ ಒಟ್ಟಿಗೆ ನಮಗೆ ಹೇಳಬೇಡ, ನೀವು ನಮ್ಮ ಪಕ್ಷಕ್ಕೆ ಏನು ಹೇಳಬೇಡ, ಜನರಿಗೆ ಹೇಳಿ. ಸುಮ್ಮನೆ ಏನೇನು ಇದು ಮಾಡಿಕೊಂಡು ಮೊನ್ನೆ ನಡೆದ ಒಂದು ದುರಂತ ಅಂತ ಹೇಳಿದ್ರೆ, ನಮ್ಮ ಶಾರೋಳಿ ಭಾಗದವರು ಮೊನ್ನೆ 11 ಜನ ತೀರೋರು ಹಾಸ್ಪಿಟ್ಲಲ್ಲಿ. ಅಂಥ ಸಮಯದಲ್ಲಿ ನಮ್ಮ ಸಚಿವರು ಬೆಂಗಳೂರಿನಲ್ಲಿ ಏನು ತುರ್ತು ಒಂದು ಮೀಟಿಂಗ್ಗೆ ಬೆಳಿಗ್ಗೆ ಅವ್ರು ಹೋದಾಗ 12ವರೆಗೆ ಅವ್ರಿಗೆ ಸುಮಾರು 12 ಗಂಟೆಗೆ 12 ಕಾಲಿಗೆನೆ ಇಲ್ಲಿಂದ ಫೋನ್ ಹೋಗಿದೆ, ಏನೋ ಇನ್ನು ದುರಂತ ಆಗಿದೆ ಅನ್ಕೊಂಡು. ಅವ್ರು ಕೂಡಲೇ ಇಲ್ಲಿಯ ಎಲ್ಲ ಜಿಲ್ಲಾಡಳಿತ ಇರ್ಬೋದು, ನಮ್ಮ ಸ್ಥಳೀಯ ಆಡಳಿತ ಇರ್ಬೋದು, ನಮಗೂ ಖುದ್ದಾಗಿ ಫೋನ್ ಮಾಡಿ ಅಲ್ಲಿ ಏನು ಅವ್ರಿಗೆ ಏನು ವ್ಯವಸ್ಥೆ ಆಗಬೇಕು, ಕೂಡಲೇ ಏನು ಗಾಯಾಳುಗಳಿರ್ಬೋದು, ಮತ್ತೆ ಏನು ಯಾರೋ ಹೊಳೆಯಲ್ಲಿ ಮುಳುಗಿದ್ದಾರೆ ಅವ್ರಿಗೆ ರಕ್ಷಣೆ ಒದಗಿಸ್ಲಿಕ್ಕೆ ಕೂಡಲೇ ಕಾರ್ಯಪ್ರವೃತ್ತ ನಮಗೆ ಫೋನ್ ಮುಖಾಂತರವಾಗಿ ಅವರು ಹೇಳಿದರು. ಆದಾಗ್ಯೂ ಮತ್ತೆ ಅರ್ಧ ಮೀಟಿಂಗನ್ನು ಕ್ಯಾನ್ಸಲ್ ಮಾಡಿಕೊಂಡು ಅವ್ರಿಗೆ ಸ್ವಲ್ಪ ಫ್ಲೈಟ್ ಲೇಟ್ ಆಯಿತು. ಬರೋ ಹೊತ್ತಿಗೆ 6:10 ಅವ್ರ ಫ್ಲೈಟ್ ಬಂತು. ಆದ್ರೆ ಖುದ್ದಾಗಿ ಅಲ್ಲಿಂದ ಬಂದ ನಂತರ ಅವರು ಸೀದಾ ಹೋಗಿದ್ದು ಆಸ್ಪತ್ರೆಗೆ. ಎಲ್ಲಿ ಫಸ್ಟಿಗೆ ಆದರ್ಶ ಹಾಸ್ಪಿಟಲ್ ಅವರಲ್ಲಿ ಅಲ್ಲೊಂದು ಹೆಣ್ಮಗು ಇತ್ತು, ಅವ್ರಿಗೆ ಅವ್ರ ಕ್ಷೇಮವನ್ನು ವಿಚಾರ ಮಾಡಿಕೊಂಡು, ಮತ್ತು ನಮ್ಮ ಕುಂದಾಪುರ ಚಿನ್ಮಯ ಹಾಸ್ಪಿಟಲಲ್ಲಿ ಅಲ್ಲೊಂದು ಒಬ್ಬ ವಯಸ್ಸಾದ ಹೆಂಗಸಿದ್ರು, ಅವ್ರಿಗೂ ಭೇಟಿಯಾಗಿ ಅವ್ರಿಗೆ ಏನು ಅಲ್ಲಿ ಏನು ವ್ಯವಸ್ಥೆ ಆಗಬೇಕು ಎಲ್ಲ ಡಾಕ್ಟರ್ ಮುಖಾಂತರ ಅಥವಾ ಅವರಿಂದ ಏನು ಹೆಲ್ಪ್ ಆಗಬೇಕು ಅಲ್ಲಿ ಮಾಡಿಕೊಂಡು ಸೀದಾ ಹಾಸ್ಪಿಟ್ಲಿಗೆ ಏನು 8 ಜನ ಆವಾಜ್ ಸಿಕ್ಕಿದ ಬಾಡಿ 7 ಜನ ಅವರು ಬಂದು ನೋಡಿದಾಗ ಅವರು ಭಾಳ ಸ್ವಲ್ಪ ದುಃಖದಲ್ಲಿದ್ದರು. ಅಲ್ಲಿ ಕೆಲವು ನಿಮ್ಮಂಥ ಮಾಧ್ಯಮರ ಬಂದು ಪ್ರಶ್ನೆ ಮಾಡಿದಾಗ ಅವರು ಹೇಳಿದರು, ಅಲ್ಲಿ ಮುಂದಿನ ಕಡೆ ಬಗ್ಗೆನೂ ವಿಚಾರ ಮಾಡಿದ್ರು. ನಮ್ಮ TV 9 ಇರ್ಬೋದು, ಸುವರ್ಣ ನ್ಯೂಸ್ ಇರ್ಬೋದು, ಅವ್ರಿಗೆ ಹೇಳಿದ್ರು ಅವರು, ನೋಡಿ ನಾನು ಬಂದಿದ್ದು ಈಗ, ನನಗೇನು ಕೆಲವೊಂದು ವಿಷಯ ಗೊತ್ತಾಗಲಿಲ್ಲ ಇನ್ನು, ಆದರೆ ನಾನು ಅದಕ್ಕೆ ಏನು ಯಾರು ಹೊಣೆಗಾರಾಗಿದ್ದಾರೆ ಯಾರೇ ಇರಲಿ, ಯಾವುದೇ ಕಾರಣಕ್ಕೂ ಯಾವುದೇ ಶ್ರದ್ಧಾ ಕೇಂದ್ರ ಇರ್ಬೋದು, ಅದಕ್ಕೆ ಡ್ಯಾಮೇಜ್ ಆಗಿ ನಾನು ಕೊಡುವುದಿಲ್ಲ, ಮತ್ತು ಏನು ಯಾರು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಸೂಕ್ತವಾಗಿ ಕ್ರಮ ತಗೊಳ್ಳೋಕೆ ನಾನು ಆರ್ಡರ್ ಮಾಡ್ತೀನಿ ಅಂದ್ಕೊಂಡು ಅಲ್ಲೇ ಖುದ್ದಾಗಿ DC ಅವರಲ್ಲಿ ಇದ್ರು ಮತ್ತು SP ಅವರು ಇದ್ರು, ಅವ್ರಿಗೆ ಅಲ್ಲೇ ಆರ್ಡರ್ ಮಾಡಿದ್ರು ಅವರು. ಆದಾಗ್ಯೂ ಅಲ್ಲಿಯ ಕೆಲವು BJPಗರು ಅವ್ರನ್ನ ಕರೆದ್ರು. ಆರು ಆ ಮನುಷ್ಯರು ನಮ್ಮ ಸಚಿವರು ಇರ್ಲಿ ಅಂತ ಏನೋ ಹೇಳ್ಬೋದು ಅನ್ಕೊಂಡ ಹೋದ್ರಲ್ಲಿ. ಹೋದಾಗ ಅವ್ರು ಕೇಳಿದ್ರು, ಅವರೇ ಹೇಳಿದ್ರು, ಅವ್ರ ಬಾಯಿ ಬಂತು, ಸರ್ ನೀವೇ ಆ ಜಾಗವನ್ನು ನಮ್ಗೆ ತೋರಿಸಿದ್ದು, ನೀವೇ ಮಾಡ್ಲಿಕ್ಕೆ ಹೇಳಿದ್ದು ಆಯುರ್ಬೇರ್ಕೆ ಮತ್ತು ನ್ಯಾಷನಲ್ ಆರೋಗ್ಯಗೆ. ಈಗ ಏಕಾಗಿ ಒಂದು ಗುಂಪಿನವರು ಬಂದು ಅದನ್ನು ಕೆಡವಿದ್ದಾರೆ ಅಂತ ಅವ್ರು ಹೇಳಿದ್ರು, ನಾನು ಕೆಡವಿದ್ರೆ ನಾನು ಸುದ್ದಿ ಕೇಳಿದ್ದೇನೆ, ಅವ್ರಿಗೆ ಏನು ಸೂಕ್ತವಾಗಿ ಏನು ಕ್ರಮ ಆಗಬೇಕು ಅದು ಜರುಗಿಸ್ಲಿಕ್ಕೆ ನಾನು ಈಗಾಗಲೇ ಆರ್ಡರ್ ಮಾಡಿದ್ದೇನೆ, ಅದು ಆಗ್ತಂತ ಅಷ್ಟೇ ಹೇಳಿದಕ್ಕೆ ಮತ್ತೇನೋ ಪ್ರಶ್ನೆ ಕೇಳಕ್ಕೆ ಮಾಡಿದ್ರು. ಅದಕ್ಕೆ ಅವ್ರು ಉತ್ತರ ಕೊಡ್ಲಿಕ್ಕೆ ಅಂದರೆ ಅವರು ಈಗಾಗಲೇ ಹಾಸ್ಪಿಟ್ಲಲ್ಲಿ ಏನೋ ಒಂದು ಬದಿಗೆ ಹೆಣ ಉಂಟು, ಆ ಟೈಮ್ನಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ಯಾರು ಕೆಲವು ವಿಷಯದಲ್ಲಿ. ಆದಾಗ ಅವ್ರು ಏನೋ ಹೋಗ್ಲಿಕ್ಕೆ ಮಾಡಿದ್ರು, ಅವ್ರ ವಿರುದ್ಧ ಏನೋ ಒಂದು ಕೆಟ್ಟವಾಗಿ ಘೋಷಣೆ ಕೂದ್ರು. ಆ ಘೋಷಣೆಗೆ ನಾವು ಪ್ರತಿಕಾರ ಮಾಡ್ತಿದ್ರು, ಆದರೆ ಅದು ಸಮಯ ಅಲ್ಲ. ಯಾಕಂತ ಹೇಳಿದ್ರೆ BJPಯರ ಒಂದು ಮನಸ್ಥಿತಿ ಹೇಳ್ಬಿಟ್ರೆ ಅವ್ರು ಯಾವಾಗೂ ಹೆಣದ ಮೇಲೆ ರಾಜಕೀಯ ಮಾಡೋರು. ಈಗಲ್ಲ, ಅವ್ರೇನೋ ಅಭಿವೃದ್ಧಿ ಯಾವಾಗೂ ರಾಜಕೀಯ ಮಾಡೋದಲ್ಲ. ಅವ್ರು ಮನುಷ್ಯನ ಒಂದು ಮಾನವೀಯತೆಯ ಗುಣನೂ ಅವ್ರ ಹತ್ರ ಇಲ್ಲ ಅಂತ ನಾನು ಹೇಳ್ಬೋದು. ಈಗಾಗಲೇ ಸುನಿಲ್ ನಾಯ್ಕರವರು ಏನೋ ಬಹಳ ಹಿಂದೂಗಳ ಅಸ್ಮಿತ್ ಅಂತ ಹೇಳ್ಬಿಟ್ರು. ಅವರು ಹಿಂದೂಗಳ ಅಸ್ಮಿತ್ ಯಾವಾಗ ಹಾಳಾಗಿದೆ ಅವ್ರು ಹೇಳ್ಬೇಕಲ್ಲ. ಖಾಲಿ ದೇವಸ್ಥಾನ ಕಟ್ಟರು ಮಾತ್ರ ಹಿಂದೂಗಳ ಅಸ್ಮಿತ್ ಉಳುವುದಿಲ್ಲ. ಹಿಂದೂಗಳಿಗೆ ಅವ್ರು ಬೇಕಾದ ಸಮಯದಲ್ಲಿ ಅವ್ರಿಗೆ ಶಿಕ್ಷಣಕ್ಕೆ, ಅವ್ರ ಆರೋಗ್ಯಕ್ಕೆ ನೀವು ಏನು ಹೆಲ್ಪ್ ಮಾಡಿದ್ರೆ ಅಂತ ನಮಗೆ ನಮ್ಮ ತಿಳಿಸಬೇಡ, ನೀವು ಜನರಿಗೆ ತಿಳಿಸಿ, ಸ್ವಲ್ಪ ಸಾರ್ವಜನಿಕರಿಗೆ ನೀವು ತಿಳಿಸಿ. ಜನ ಆವಾಗ ಹೇಳ್ತಾರೆ, ಈಗ ಏನೋ ಇಲೆಕ್ಷನ್ ಹತ್ತಿರ ಬಂದಕ್ಕೂ ನಿಮ್ಗೆ ಏನೇನೋ ಸುದ್ದಿ ಆಗ್ತದೆ. ಉದಾಹರಣೆ ನಾಗಬನ, ಈಗ ಹೇಳಿದವರು ಎಲ್ಲ ಸುದ್ದಿನ ಹೇಳಿದ್ರು. ಆಯುಷ್ ನಾಗಬನ ವಿಷಯದಲ್ಲಿ ನಾಗಬನ ಕಟ್ಟಬೇಕಾದ್ರೆ ನಮ್ಮ ಮಾನ್ಯ ಅವಾಗ 2008 ಇರ್ಬೋದು, 8-9 ಇರ್ಬೋದು, ಅವಾಗ ನಮ್ಮ JD ನಾಯಕರು ML ಇದ್ದಾಗ ಅವರು ಸುಮಾರು 30,000 ರೂಪಾಯಿ ಅನುದಾನವನ್ನು ಸರ್ಕಾರದಿಂದ ಭರಣ ಮಾಡಿದ್ರು ಅವರು. ಆಗನೂ ಅಲ್ಲಿಯ ಸ್ಥಳೀಯರು ಕೆಲವರು ವಿರೋಧ ಮಾಡಿದ್ರು. ಅಲ್ಲಿ ಇರೋ ಜಾಗ ಖಾಲಿ 3 ಮುಕ್ಕಾಲಿಂದ 4 ಗುಂಡಿ ಜಾಗ, ಅದನ್ನ ಪೂರ್ತಿ ನಮ್ಗೆ ಕೊಡ್ಬೇಕು ಅಂದ್ಕೊಂಡು. ಆಗ ಕೆಲಸ ಸ್ಟಾಪ್ ಆಯ್ತು. ಅದಾಗಿ 2013 ನಮ್ಮ ಮಾನ್ಯ ಪಕ್ಷೇತರ ಅಭ್ಯರ್ಥಿಯಾಗಿ ಮಂಕಳ ವಿನ್ ಆದ್ರು. ಅವರು ಒಂದು 70,000 ರೂಪಾಯಿ ಹಣವನ್ನು ಸರ್ಕಾರದಿಂದ ಹಾಕಿಸಿದ್ರು. ಆಗ ಅದೇ ಗಲಾಟೆ, ನೀವು ಮಾಡೋದಾದ್ರೆ ಪೂರ್ತಿ ಮಾಡ್ಬೇಕು, 3 ಮುಕ್ಕಾಲು ಗುಂಡಿ ಜಾಗದಲ್ಲಿ ಏನು ಜಾಗ ಉಂಟು ಅದಷ್ಟು ದೊಡ್ಡವಾಗಿ ಮಾಡ್ಬೇಕಂತ ಅವ್ರು ಹೇಳಿದ್ರು. ಅದ್ ಬಿಟ್ಟು ಆಯ್ತು, ಅಲ್ಲಿ ಸ್ಟಾಪ್ ಆಯ್ತು. ಈಗ ಆ ನಾಗಮನ ಮಾಡಿದ್ರು, ಮಾನ್ಯ ಸುನಿಲ್ ನಾಯ್ಕ ಪೀರಿಯಡ್ ಮಾಡಿರ್ಬೋದು, ಮಾಡಿದ್ರು. ಆದ್ರೆ ಅವ್ರು ಸರ್ಕಾರದಿಂದ ಎಷ್ಟು ಹಣ ಹಾಕಿದ್ದಾರೆ ನಮಗೆ ಹೇಳಿ, ನಮಗೆ ಬೇಡ, ಜನ ನಿಮ್ಗೆ ನಿಮ್ಮ ಮೀಡಿಯಾದವ್ರಿಗೆ ಹೇಳಿ ಮತ್ತು ಸಾರ್ವಜನಿಕರಿಗೆ ಹೇಳಿ.
ಹಣ ಎಷ್ಟು ಹಾಕಿದ್ದಾರೆ, ಮತ್ತೆ ಜಾಗ ಎಷ್ಟು ಉಂಟು ಈಗ? ಅವ್ರು ಮಾಡಿದ ಜಾಗ ಅರ್ಧ ಗುಂಡಿನ ಜಾಗನೇ, ಮತ್ತೆ ಬಾಕಿ ಜಾಗ ಎಲ್ಲ ಹೋಯ್ತು? ಯಾರು ಕೊಟ್ರಿ ನೀವು? ನಾವು ಕೇಳ್ತಾರಲ್ಲ ಈಗ. ಆವಾಗ ನಾವು ಇದೇ ಅರ್ಧ ಗುಂಡಿ ಜಾಗದಲ್ಲಿ ಒಳ್ಳೆ ಕಟ್ಟಡ ಕಟ್ಟುವ ಮಾಡಿದ್ರು ಅವಾಗ. ಆದ್ರೆ ನೀವು ಯಾರೋ ಅವಕಾಶ ಮಾಡಿಕೊಡ್ಲಿಲ್ಲ ಬಿಜೆಪಿಯವರು. ಈಗ ನೀವೇ ನಿಮ್ಮೇ ಸರ್ಕಾರ ಇತ್ತು ಅವಾಗ, ಡಬಲ್ ಇಂಜಿನ್ ಸರ್ಕಾರ, ಒಂದು ಸರ್ಕಾರ ಅಲ್ಲ, ಡಬಲ್ ಇಂಜಿನ್. ಆವಾಗ ನೀವೆಲ್ಲ ಹೋಗ್ರಿ? ಆವಾಗ ನೀವು ಮಾಡಿದ ಜಾಗ ಎಷ್ಟು? ಬರೀ ಅರ್ಧ ಗುಂಟೆ. ಹಾಗಾಗಿ ನಮಗೆ ಒಂದು ವಿಷಯ ಗೊತ್ತುಂಟು. ಈಗ ನಾವು ಹಿಂದೂಗಳಿಗೆ ಅಥವಾ ಹಿಂದೂಗಳ ದೇವಸ್ಥಾನಕ್ಕೆ ಇರ್ಬೋದು, ಹೀಗೆ ನಮ್ದಂತ ಹೇಳಿದ್ರೆ ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಎಲ್ಲ ಧರ್ಮದವರನ್ನು ಪ್ರೀತಿಯಿಂದ ಕರ್ಕೊಂಡು ಹೋಗ್ಬೇಕು. ಒಂದು ಕ್ಷೇತ್ರ ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಸಾಗಿಸ್ಬೇಕಾದ್ರೆ ಎಲ್ಲ ಧರ್ಮದವರು ಇರ್ಬೋದು, ಎಲ್ಲ ಜಾತಿ ಜನಾಂಗದವರನ್ನ ವಿಶ್ವಾಸ ತಗೊಂಡು ಹೋದಾಗ ಮಾತ್ರ ಆ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ, ದೇಶನ ಉದ್ಧಾರ ಆಗ್ತದೆ. ನೀವು ಹಾಗಲ್ಲ, ಖಾಲಿ ಒಂದು ಕೋಮಿನ ಮೇಲೆ ಇನ್ನೊಂದು ಕೋಮಿ ಎತ್ಕೊಟ್ಟುಕೊಂಡು ಮೊನ್ನೆ ನೀವು ಏನು ಪೊಲೀಸ್ ಸ್ಟೇಷನ್ ಜಗಳ ಮಾಡ್ರಿ, ಮಾಡಿ. ಈಗ ನಮ್ದು ವಾಕ್ ಸ್ವಾತಂತ್ರ್ಯ ಇರ್ಬೋದು, ಅಧಿಕಾರ ಉಂಟು ನಮಗೆ, ನಮ್ಮ ಸರ್ಕಾರದಲ್ಲಿ, ನಮ್ಮ ಭಾರತೀಯ ಇದರಲ್ಲಿ ಉಂಟು, ಹಕ್ಕುಂಟು, ಕೇಳೋ ಹಕ್ಕುಂಟು. ಆದ್ರೆ ಕೇಳೋ ರೀತಿ ಸರಿಯಲ್ಲ. ಕೇಳಿ ನೀವು. ಆವಾಗ ರಾತ್ರಿಗೆ 3 ಗಂಟೆ ಸುಮಾರು ಇರ್ಬೋದು, ಕೆಲವು ನಮ್ಮ ಬಿಜೆಪಿಗರಲ್ಲೂ ಹೋದ್ರು ಎಲ್ಲಿ ಕಟ್ಟಲಿಕ್ಕೆ. ಸುಳ್ಳಿಕ್ಕೆ ಯಾಕೆ ಹೋಗ್ಲಿಲ್ಲ ನೀವು? ನೀವು ಹೋಗ್ಬೇಕಿದ್ದಲ್ಲ, ಬೇರೆ ನೀವು ಹೋಗ್ಬೇಕಿದ್ದಲ್ಲ. ನೀವು ಯಾರೋ ಪಾಪ ಜನ ಬಡಪಾಯಿಗಳನ್ನ ಏನೋ ಎತ್ಕಟ್ಕೊಂಡು ನೀವು ಆರಾಮ್ ಮನೆಯಲ್ಲಿ ಮನೆ ಕಂಡ್ರು. ನೀವು ಬಡ ಮಕ್ಕಳು. ನಮ್ಗೆ ಅನಿಸ್ತದೆ, ಇದೇ ಪರೇಶ್ ಮೇಸ್ತಾ ಕೊಲೆ ಆದಾಗ ಅವ್ರು ಹೆಸರು ಹೇಳ್ಕೊಂಡು ನೀವು ನಮ್ಮ ರಾಜ್ಯ ಸರ್ಕಾರ ಹಿಡಿದು ಕೇಂದ್ರ ಸರ್ಕಾರದವರಿಗೂ ನೀವು MLA ಆಗಿ ಅಧಿಕಾರ ಅನುಭವಿಸ್ರಿ. ನೀವು ಅವ್ರ ಕುಟುಂಬಕ್ಕಾಗಲಿ ಆ ಸತ್ತ ಹುಡುಗಿಗೆ ಏನು ಲಾಭ ಕೊಟ್ರಿ? ನೀವು ಪರಿಹಾರ ಕೊಟ್ರಿ? ನೀವು ಅಧಿಕಾರ ಅನುಭವಿಸ್ರಿ 5 ವರ್ಷರಿಗೆ ಸರ್ಕಾರ ಮಾಡ್ಕೊಂಡು ಅವ್ರ ಹೆಸರು ಹೇಳ್ಕೊಂಡು. ಇವತ್ತು ಅವ್ರ ಮನೆಯವರಿಗೆ, ತಂಗಿಗೆ, ನಮ್ಮ ಆವಾಗ ಮಂಕವ ಇದ್ರು, MLA ಇದ್ರು, ನಮ್ಮ ಉಸ್ತುವಾರಿ ಮಿನಿಸ್ಟರ್ ದೇಶಪಾಂಡೆ ಸಾಹೇಬ್ರಿದ್ರು, ಅವ್ರ ಮನೆ ಹೋಗಿ ಏನೋ ಆಗಿದೆ, ಅದಕ್ಕೆ ಯಾರು ಹೊಣೆಗಾರಿದ್ರು ಅವ್ರಿಗೆ ಶಿಕ್ಷೆ ಕೊಡ್ಲಿಕ್ಕೆ ನಾವು ನಮ್ಮ ಸರ್ಕಾರ ಬದ್ಧರಿದ್ದೇವೆ, ಹೋಗಿ ನಾವು ಇದು ಮಾಡ್ತಂತ ಹೇಳಿದ್ರು. ಆಗ ನೀವು ಆಗಿನ ರಾಷ್ಟ್ರಾಧ್ಯಕ್ಷರು ಯಾರೋ ನಮ್ಮ ಅಮಿತ್ ಶಾ ಕರ್ಕೊಂಡು ಬಂದ್ರು. ನೀವು ಆವಾಗ ಬಂದು ನೀವು ಹೇಳ್ರು, ನಾವು ಜಾಬ್ ಕೊಡ್ತರು, ನೀವು ಹೆದರ್ಬೇಡಿ, ಮುಂದೆ ಸರ್ಕಾರ ನಮ್ಮ ಬಂದ್ರೆ ಈ ಕೇಸನ್ನ ಜರೂರಾಗಿ ನಾವು ತನಿಖೆ ಮಾಡಿ ಸೂಕ್ತ ಕ್ರಮ ತಗೋಬೇಕು. ಅವ್ರು ಮಾಡಿದ್ದೇನೆ. ನೀವು ಈಗ ಬಂದ ನಂತರ ನೀವು ರಿಪೋರ್ಟ್ ನೀವೇ, ನಿಮ್ಮೇ ಸರ್ಕಾರ, ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರುವ CBI ಅವರೇ ಸಹಸವನ್ನು ಕೊಟ್ರಿ. ಆಗ ಎಷ್ಟೋ ಹಾನಿ ಮಾಡಿದ್ರಿ. ಇಡೀ ಹೊನ್ನಾವರ ಇರ್ಬೋದು, ಭಟ್ಕಳ ಇರ್ಬೋದು, ಎಲ್ಲ ಕಡೆ ಇರ್ಬೋದು, ಇಡೀ ರಾಜ್ಯ ಅಂತ ನೀವು ಅಷ್ಟು ಹಾನಿ ಮಾಡಿದ್ರಿ. ಆ ಹಾನಿಯನ್ನು ತುಂಬ ಕೊಟ್ಟರು ಸರ್ಕಾರಕ್ಕೆ. ನೀವು ಎಷ್ಟು ಲಾಸ್ ಮಾಡ್ರಿ? ಎಷ್ಟೋ ಬಡಪಾಯಿಗಳ ಮೇಲೆ ಇವತ್ತು ಕೇಸು, ಇವತ್ತು ಕೋರ್ಟ್ ಮನೆ ತಿರುಗ್ತಾರ. ಅವ್ರು ಕೇಸ್ ಮಾಡಿಸ್ಲಿಕ್ಕೆ ದುಡ್ಡಿಲ್ಲ, ಕೆಲವು ಜಾಗವನ್ನು ಅಡಿಟ್ಕೊಂಡು ಇವತ್ತು ಕೇಸ್ ಮಾಡಿ ನಡೆಸ್ತಿದ್ದಾರೆ. ಅದು ನೀವು ಫಸ್ಟ್ ಉತ್ತರ ಕೊಡಿ, ಹೇಳ್ರು. ನೀವು ಹಿಂದೂಗಳ ವಿರೋಧ ಅನ್ಕೊಂಡು. ನಾವು ಹಿಂದೂಗಳ ವಿರೋಧ ಎಲ್ಲ, ನಾವು ಎಲ್ಲ ಸಮಾಜದವರನ್ನ, ಎಲ್ಲ ಧರ್ಮದವರನ್ನ ಪ್ರೀತಿಯಿಂದ ತಗೊಳ್ಳೋ ಕೆಲಸ ಮಾಡ್ತೀವಿ ನಾವು. ಅದು ನಮ್ದು ಕೆಲಸ. ಅದು ಬಿಟ್ಟಾಗಿ ಏನು ನೀವೊಬ್ಬರು ಕ್ಷೇತ್ರವನ್ನು 5 ವರ್ಷ ಆಳಿದವ್ರು, ನೀವು ಜನರಿಗೆ ನಿಮ್ಮ ಬಗ್ಗೆ ಗೊತ್ತುಂಟು. ನೀವು ಅದನ್ನ ಮುಚ್ಚಾಕೋ ಸಲುವಾಗಿ ಏನೋ ಇದೊಂದು ಡಮ್ಮಾಚಾರ ಮಾಡಬೇಡಿ. ಇವತ್ತು ನಾವು ಹೇಳ್ತೇವೆ, ಇದೇ ನಮ್ಮ ಸಚಿವರು, ನಮ್ಮ ಸರ್ಕಾರ ಏನು ಜಾಗ ನಿಗದಿ ಮಾಡಿದ್ದೇವೆ, ಮುರಿನ ಕಡೆ ಜಾಗ, ಅದು ಕಟ್ಲಿಕ್ಕೆ ನಾವು ಬದ್ಧರಿದ್ದೇವೆ. ಅದು ಬಿಟ್ಟು ನೀವೆಲ್ಲ ಬಂದು ಎಲ್ಲ ಒಟ್ಟಾಗಿ ಕಟ್ಟು ಹೋಗ್ಬೇಕಾದ್ರೆ ಎಲ್ಲರೂ ಪ್ರೀತಿಯನ್ನು ತೆಗೆದುಕೊಂಡು, ಎಲ್ಲ ಸಮಾಜದವ್ರನ್ನ, ಧರ್ಮದವ್ರನ್ನ ಪ್ರೀತಿಯನ್ನು ತಗೊಂಡು ನಾವು ಕಟ್ಟುವ. ಎಲ್ಲರೂ ಯಾವುದೇ ಶ್ರದ್ಧಾಕ್ಕೆ ಏನಿರ್ಬೋದು, ಅದು ಫಸ್ಟ್ ನಾವು ಮಾಡ್ಬೇಕು. ಬಿಟ್ಟಾಗಿ ನೀವೇನೋ ನಮಗೆ ಓಟಿನ ಮುಖ ಏನೋ ಓಟ್ ಬರ್ಬೋದು ಅಂತ ಹೇಳಿದಾಗ ಈಗ ಜನ ನಂಬೋ ಸ್ಥಿತಿಯಲ್ಲಿ ಇಲ್ಲ. ನಾವು ನಿಮ್ಮ ಚಾಲೆಂಜ್ ಮಾಡ್ತರು, ನಮ್ಮ ಹಿಂದೂಗಳಿಗಿರ್ಬೋದು, ಎಲ್ಲ ಸಮಾಜರಿಗಿರ್ಬೋದು, ಎಲ್ಲ ಧರ್ಮದಲ್ಲಿರ್ಬೋದು. ಬಟ್ ಇವಾಗ ನೀವು ಹೇಳ್ತೀರಿ ಅವಾಗ ಹಿಂದೂಗಳ ವಿರೋಧ ಅನ್ಕೊಂಡು ಕಾಂಗ್ರೆಸ್ ಪಕ್ಷ ಇರ್ಬೋದು, ಮಂಗಳವೀರು ಇರ್ಬೋದು. ನಾವು ಚಾಲೆಂಜ್ ಮಾಡ್ತರು, ಸುನಿಲ್ ಲೇಖನ ನೀವು ಒಂದ್ ಕಡೆ ಕೂತ್ಕೊಳ್ಳಿ, ಒಂದ್ ಕಡೆ ನಮ್ಮ ಮಂಗಳವೀರು ಕೂಳ್ತಾರೆ. ಸರ್ ನಮ್ಗೆ ಚರ್ಚೆ ಮಾಡಿ, ಯಾವ ಹಿಂದೂಗಳು ನೀವು ಎಷ್ಟು ಹೆಲ್ಪ್ ಮಾಡಿರಿ ಅನ್ಕೊಂಡು, ಯಾವ ದೇವಸ್ಥಾನ ನೀವು ಹೆಲ್ಪ್ ಮಾಡಿದ್ರಿ, ಚರ್ಚೆ ಮಾಡಿ. ಯಾವ ಅವಧಿಯಲ್ಲಿ ಹೆಚ್ಚಿನವಾಗಿ ಅನುದಾನ ಕೊಟ್ಟಿದ್ರಿ, ಕೈಯಲ್ಲಿ ಸ್ವತಃವಾಗಿ ಅಂದ್ರೆ ಸ್ವಂತವಾಗಿ ಎಷ್ಟು ಕೊಟ್ಟಿದ್ರಿ, ಚರ್ಚೆ ಮಾಡಿ. ಸುಮ್ಮನೆ ಡಂಬಾಚಾರಕ್ಕೆ ಏನೋ ಮಾತು ಬಾಯಿ ಉಂಟು, ಏನೋ ವಿಷಯ ಹಾಕೊಂಡು ನೀವು ಕೋಮು ಸಂಘರ್ಷ ಮಾಡ್ಲಿಕ್ಕೆ ಹೋಗಬೇಡಿ. ಇದು ಒಳ್ಳೇದಲ್ಲ. ಇವತ್ತು ಜನ ಏನು ನಮ್ದು ಜೀವನ ಅಂತ ಹೇಳ್ಬಿಟ್ಟು ಸ್ಟೇಜ್ ಸಿಸ್ಟಮ್, ನಾವೆಲ್ಲರನ್ನ ಒಟ್ಟಿಗೆ ತಗೊಂಡು ಹೋದಾಗ ಮಾತ್ರ ನಮಗೆ ಏನೋ ಜೀವನ ನಡೆಸಲಿಕ್ಕೆ ಆಗ್ತದೆ. ಕೊನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಬಾಕಿ ವಿಚಾರ ಮಾಡಿ. ಈಗಾಗಲೇ ಮೊನ್ನೆ ಜನ ಏನೋ ಪಾಪ 11 ಜನ ಸತ್ರು, ಅವ್ರ ಪರಿಹಾರಕ್ಕೆ ನೀವು ಹೆಚ್ಚಿನಾಗಿ ಆಗರಿಸಿ, ನಾವು ಒಪ್ಕೊಳ್ತದೆ. ಅದನ್ನ ಬಿಟ್ಟುಕೊಂಡು ನೀವು ಆವತ್ತು ಇದು ಮಾನವೀಯತೆ ಉಂಟಾ ಬಿಜೆಪಿಯವರಿಗೆ? ನೀವಿದ್ರಲ್ಲಿ ಖುದ್ದಾಗಿ ಸುನಿಲ್ ನಾಯ್ಕರೇ, ನೀವಿದ್ರಲ್ಲಿ ನೀವು ಅವ್ರಿಗೆ ಹೇಳ್ಬೋದಿತ್ತಲ್ಲ, ಈ ಟೈಮ್ನ ಕೇಳಿಸೋದಿಲ್ಲ ಅನ್ಕೊಂಡು ಮಿನಿಸ್ಟ್ರಿಗೆ. ನೀವೇ ಎತ್ಕಟ್ಟಿರ್ಬೋದು ಅವ್ರಿಗೆ.
ಅದೇ ಜನರಿಗೆ ನೀವೇ ಯಾಕೆ ಆಗ್ಬಾರ್ದು? ನಿಮ್ಗೆ ಗೊತ್ತುಂಟಲ್ಲಿ ಯಾವ ಸ್ಥಿತಿಯಲ್ಲಿದ್ರು ನಾವು ಅವತ್ತು. 8 ಜನ ತೀರೋ, 7 ಜನ ಬಾಡಿ ಇದೆ ಅಲ್ಲಿ, 11 ತೀರೋದ್ರೆ 7 ಜನ ಬಾಡಿ ಇದೆ ಅಲ್ಲಿ ಹಾಸ್ಪಿಟಲ್. ಅಂತರದಲ್ಲಿ ನೀವು ಆ ಟೈಮ್ನಲ್ಲಿ ಒಬ್ಬ ಸಚಿವರಿಗೆ ಕೇಳಬಾರ್ದು ಪ್ರಶ್ನೆ ಕೇಳ ಆ ಸಂದರ್ಭ ಯಾವುದು? ಅವ್ರು ಸುತ್ತಾರೆ ಯಾರೆಲ್ಲ ಹಿಂದೂಗಳೇ. ನೀವು ಹೇಳ್ತೀರ ಹಿಂದೂಗಳ ನಾಯಕ ಅಂತ ಹೇಳ್ರು, ಹಿಂದೂಗಳೇ ಎಲ್ಲರೂ ಹೆಲ್ಪ್ ಮಾಡಿದಾರಲ್ಲಿ. ನೀವು ಇದ್ರಲ್ಲ ಆ ಸ್ಪಾಟ್ ಅಲ್ಲಿ, ನೀವು ಆ ಜಾಗದಲ್ಲಿ ಇದ್ರಿ. ಅವಾಗ ನಮ್ಮ ಕೆಲವು ಫ್ಯೂಚರ್ ವ್ಯವಸ್ಥೆ ಬೇಕಿತ್ತು. ನಾವು ಕ್ಷಣದಲ್ಲಿ ಪಾಪ ಮುಸ್ಲಿಂ ಬಂಧುಗಳಿಗೆ ನಾವು ಫೋನ್ ಮಾಡಿ ಹೇಳಿದಾಗ ಅವ್ರು ನಮ್ಗೆ ಕೆಲವು ಫ್ರೀ ಕೊಟ್ರು ಫೀಚರ್. ಅದು ಮಾನವೀಯತೆ ರೀ. ಅಂತ ಮಾಡಿ ನೀವು ಜನರಿಗೆ ಸಹಕಾರ ಮಾಡಿ. ಸುಮ್ಮನೆ ಜನರಿಗೆ ಓಟ್ ತಗೊಳ್ಳೋ ಸಲುವಾಗಿ ಏನೋ ಸುಳ್ಳು ಸುದ್ದಿ ಹೇಳ್ಕೊಂಡು ಇವತ್ತು ಬಡಪಾಯಿಗಳು ನಮ್ಮ ಮನೆ ಮಕ್ಕಳು ಸಾವುದಿಲ್ಲ, ನಿಮ್ಮ ಮನೆ ಮಕ್ಕಳು ಸಾವುದಿಲ್ಲ, ಸಾಯೋರು ಯಾರು? ಬಡ ಮಕ್ಕಳು ಇವರು. ವಿಚಾರ ಮಾಡಿ ನೀವು. ಇನ್ನೇ ನೀವು ಅಂತ ಡಂಬಾಚಾರ ಮಾರ್ಕೊಂಡು ಬಡ್ಕಳ ಜಯಂತಿ ಅಥವಾ ನಮ್ಮ ರಾಜ್ಯ ಜಯಂತಿ ನಮಗೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಗೆ ತುಂಬಾ ಸಲ ಆಯ್ತು ಈಗ ನಾಟಕ ಮಾಡಿದ್ದು. ನೀವು ಮೊನ್ನೆ ಆಯ್ತು ನೀಟ್ ಎಕ್ಸಾಮ್, ಎಷ್ಟು ಮಕ್ಕಳು ಭವಿಷ್ಯ ಮಾಡಿದ್ರಿ? ಎಷ್ಟು ಮಕ್ಕಳು ಭವಿಷ್ಯ ಮಾಡಿ ಇಡೀ ದೇಶದಲ್ಲಿ? ಇವತ್ತು ಒಂದು 4-5 ಜನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡ್ರು, 17 ಜನ ಮಕ್ಕಳು. ಅದಕ್ಕೆ ನೀವು ಪರಿಹಾರ ಕೊಟ್ರಿ? ಅದಕ್ಕೆ ಅದನ್ನ ವಿಚಾರ ಮಾಡ್ರಿ ನೀವು. ಅದನ್ನ ಬಿಟ್ಟುಕೊಂಡು ಸುಮ್ಮನೆ ಮಾಡಬೇಕು. ಶ್ರದ್ಧಾ ಕೇಂದ್ರ ಯಾರೇ ಆಗ್ಲಿ, ಏನು ಹಿಂದೂಗಳಾಗ್ಲಿ, ಮುಸ್ಲಿಮರಾಗ್ಲಿ, ಜೈನರಾಗ್ಲಿ, ಬೌದ್ಧರಾಗ್ಲಿ, ಯಾರೇ ಆಗಲಿ, ಅದು ಕಡಿಮೆ, ಅದು ಮಹಾಪರಾಧ. ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ನಾವು ಇವತ್ತು ಹೇಳ್ತೇವೆ, ಮುಂದೆ ಹೇಳ್ತೇವೆ. ಅದಕ್ಕೆ ನಮ್ಮ ಸಚಿವರು ಬದ್ಧರಿದ್ದಾರೆ. ಬಿಟ್ಟಾಗಿ ನೀವು ಇವತ್ತು ಏನೋ ಒಂದು ಶಿಕ್ಷಣ ವಿಷಯ ಇರ್ಬೋದು, ಆರೋಗ್ಯ ವಿಷಯ ಇರ್ಬೋದು, ದೇವಸ್ಥಾನಕ್ಕೆ ಮತ್ತೆ ಮದುವೆ ಟೈಮಲ್ಲಿ ಏನೋ ಬಡಪಾಯಿ ಬಂದು ಕೇಳಿದಾಗ ನೀವು ಮೀಡಿಯಾದಲ್ಲಿ ನೋಡಿರ್ಬೋದು. ಅಲ್ಲಿ ಅವರು ಜನಸ್ಪಂದನ ಸಭೆಯಲ್ಲಿ ಅವ್ರು ಯಾವುದೋ ಒಬ್ಬ ವ್ಯಕ್ತಿನ ಇವತ್ತಿನವರೆಗೂ ಒಬ್ಬ ಸಹಾಯಕ ಬಂದವ್ಗೆ ಇವತ್ತು ಕಾಲಿ ಕೈಸಿ ಉದಾಹರಣೆ ಉಂಟಂತ ನೀವೇ ಹೇಳಿ. ನಿಮ್ಮ ಪ್ರಶ್ನೆ ಕೇಳಿದ್ರು. ಇದು ಒಳ್ಳೇದಲ್ಲ. ನಮಗೆ ಉತ್ತರ ಬೇಕು. ನಾಗಬಂಧು ನೀವು ಆವಾಗ 2006-2007ರಲ್ಲಿ ನಮ್ಮ 2008ರಲ್ಲಿ ನಮ್ಮ ಮಾನ್ಯ ಜೆಡಿ ನಾಯಕರು ನಮ್ಮ ಪಕ್ಷದ ಶಾಸಕರಿದ್ರು. ಅವಾಗ ಅವ್ರು 30 ಸಾವಿರ ಕೊಟ್ಟಿದ್ರು. ಆವಾಗ ನೀವು ಒಪ್ಪಲಿಲ್ಲ ನಮ್ಮ ಅರ್ಧ ಗುಂಟೆ ಜಾಗ ಮಾಡ್ಲಿಕ್ಕೆ. ಸರಿ ಬಿಡಿ, ನಮ್ಮ ಮಾನ್ಯ ಶಾಸಕ ಇವರಾದ್ರು ಮಂಗಳೂರು 2013ರಲ್ಲಿ ಅವಾಗ 70 ಸಾವಿರ ಬಿಡುಗಡೆ ಮಾಡ್ರು ಅವ್ರು. ಆವಾಗ ನೀವು ಒಪ್ಪಲಿಲ್ಲ. ಈಗ ಅರ್ಧ ಗುಂಟೆ ಜಾಗ ಮಾಡಿದ್ರೆ ಯಾರು ಹಾಗಾರೆ? ಬಾಕಿ ಜಾಗ ಎಲ್ಲ ಇತ್ತು. ನೀವು ಜನರಿಗೆ ಉತ್ತರ ಕೊಡಿ. ಬಿಟ್ಟು ಅದನ್ನ ಬಿಟ್ಟು ನೀವೇನೋ ಸ್ವಲ್ಪ ಅಧಿಕಾರಿ ಲಾಲಸೆಯಾಗಿ ನಿಮ್ಗೆ ಈಗಾಗಲೇ ಬಹುಶಃ ಏನು ಮಾನಸಿಕವಾಗಿ ಸ್ಥಿಮಿತ ಕಳ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ನೀವು 5 ವರ್ಷ ನಿಮಗೆ ಒಳ್ಳೆ ಜನ, ಒಳ್ಳೆ ವ್ಯಕ್ತಿ, ಒಳ್ಳೆ ಪಕ್ಷದ ಅಧಿಕಾರ ಕೊಟ್ಟರು. ನೀವು ಮಾಡಿದೇನು? ನಮಗೆ ಅಧಿಕೃತವಾಗಿ ಎಲ್ಲಿ ಹಿಂದೂಗಳ ದೇವಸ್ಥಾನಕ್ಕೆ ಎಲ್ಲ ದೇವಾಲಯ ಆಗಿರ್ಬೋದು, ಸಭಾಭವನ ಇರ್ಬೋದು, ಮಾಹಿತಿ ನಾವು ನಿಮ್ಗೆ ರಿಪೋರ್ಟ್ ಕೊಡ್ತೀರಿ. ನೀವು ಕೊಡಿ. ಈಗ ನಿಮ್ಮ ಅವಧಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಹೇಗೆ? ಅವರ ಅವಧಿಯಲ್ಲಿ ಸಿಂಗಲ್ ಸರ್ಕಾರ ಅಲ್ಲ, ಡಬಲ್ ಇಂಜಿನ್. ಈಗ ಬೇರೆ ಬೇರೆ ಸೆಂಟ್ರಲ್ ನಮ್ಮ ಸರ್ಕಾರ ಉಂಟಲ್ಲ. ಈಗ ಹೈವೇ ಸಲಲ್ಲಿ ಬಗೆಹರಿಸಿ ನೀವು. ಏನ್ ಮಾಡ್ರು ತಪ್ಪ ಏನಾದ್ರು ಸಣ್ಣ ಪುಟ್ಟ ವ್ಯತ್ಯಾಸ ಬಿಟ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಕಾರಣ, ಮಂಗಳವೈರ ಕಾರಣ. ಏನೋ ಸ್ವಲ್ಪ ಒಳ್ಳೆ ಆಗ್ಬಿಟ್ರೆ ಅವ್ರ ಕಾರಣ. ಇದೆಲ್ಲ ಯಾವುದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಬಗ್ಗೆ ಹೇಳ್ತಾರೆ ಅವರು. ಏನು ಹಿಂದೂಗಳ ವಿರೋಧಿ, ಮುಸ್ಲಿಮರ ಪುಷ್ಟೀಕರಣ ಅನ್ಕೊಂಡು. ಇದು ಯಾವ ಬಾಯಿ ಹೇಳ್ತಾರೆ ಅವರು? ಇವತ್ತು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಸ್ವಂತ ಕೈಯಿಂದ ಅವರ ಊರಲ್ಲಿ ಸಿದ್ದರಾಮಯ್ಯ ಹುಂಡಿಯಲ್ಲಿ ರಾಮನ ದೇವಾಲಯ ಕಟ್ಟಾರೆ. ನಿಮ್ ಇಡೀ ದೇಶದಲ್ಲಿ ಯಾವ್ದೋ ಬಿಜೆಪಿ ನಾಯಕ ತೋರಿಸಿ ನೋಡುವ ಒಬ್ಬ ದೇವಸ್ಥಾನ ಕಟ್ಟಿದ್ದು. ನಮ್ಮ ಮಂಗಳೂರು ಕಟ್ಟಾರೆ ಮಠನ ಸ್ವಂತ ಕೈಯಿಂದ. ನೀವು ತೋರಿಸಿ ನೋಡುವ ಒಬ್ಬ ನಾಯಕನ, ಬಿಜೆಪಿ ನಾಯಕರನ್ನ. ಅಂತ ಮಾಡಿ ನೀವು ಸುಮ್ಮನೆ ಹಿಂದೂಗಳ ಭಾವನೆ ಗೆಲ್ಲಿಸಿ ಬರಬೇಡಿ. ಯಾರು ಒಳ್ಳೇದಲ್ಲ. ಬಡಪಾಯಿಗ ಸಾಯ್ತಾರೆ. ನೀವು ಮನೆ ಹೋಗ್ತೀರಿ, ಮನೆ ಕಂತ್ರಿ, ಮನೆ ಹೋಗ್ಕೊಂಡು ರಾಜ್ಯಕ್ಕೆ ತೇವಲಿಗೆ ಸುಮ್ಮನೆ ಏನೋ ಬಾಯಾಗುಂಟು. ಏನ್ ನಿಮ್ಮ ಏನೋ ಆಧಾರ ಮಾತಾಡಿ. ಆಧಾರ ಬೇಕು ನಮ್ಗೆ, ಯಾವುದೇ ಆಗ್ಲಿ ಸಾಕು. ಮತ್ತೆ ಜನರ ಮೇಲೆ ಆಟ ಮಾಡಿ ಸಾಕಿನ್ನೆ. ಮತ್ತೆ ಜನರ ಮಧ್ಯೆ ಕೆಟ್ಟ ವಿಚಾರ ಮಾಡಕ್ಕೆ ಹೋಗ್ಬೇಡಿ. ನಾವೆಲ್ಲರೂ ನಮ್ಮ ಬರ್ಕ ಇರ್ಬೋದು, ಎಲ್ಲ ಜನ ಇರ್ಬೋದು, ಎಲ್ಲ ಧರ್ಮದವರು, ಎಲ್ಲ ಸಮಾಜದವರು ಶಾಂತಿಯುತವಾಗಿ ಬದುಕೋಣ. ಸರ್ಕಾರ ಇರ್ಬೋದು ಅಲ್ಲಿ ಮೊದಲು ಏನು ಸ್ಥಳ ಇತ್ತು
ಆ ಸ್ಥಳ ಪರ್ಯಾಯ ಜಾಗ ಕಟ್ಲಿಕ್ಕೆ ನಮ್ಮ ಅವಕಾಶ ಉಂಟು. ನಾವು ಹೇಳ್ತಾರೆ ಅದಕ್ಕೆ ನಾವು ಅಡ್ಡಿ ಮಾಡುದಿಲ್ಲಲ್ಲ. ಹಾ, ಕಟ್ಲಿಕ್ಕೆ ನಾನು ಅವಕಾಶ ಕೊಡ್ಬೋದು. ಅಲ್ಲಲ್ಲ, ಈಗ ಒಂದು ವಿಷಯ, ಈಗ ನಮ್ದು ಬಂದು 3 ವರ್ಷ ಆಯ್ತು ಸರ್ಕಾರ. ಇದು ಹೋಗಿ 5 ವರ್ಷದ ತಗೊಳ್ಳಿ ನಾವು. ಈಗ 7 ವರ್ಷದ ನಮ್ಮ ಮಾನ್ಯ ಸುನಿಲ್ ನಾಯ್ಕ ಇದ್ರಲ್ಲ, ಹಾಗೆ ಯೋಚನೆ ಮಾಡಲಿಲ್ಲ ಅವರು. ಅಲ್ಲ, ಈ ಹೈವೇ ಹೇಳಿ ಕೇಳ್ರಿ, ಈಗ ನ್ಯಾಷನಲ್ ಹೈವೇ ಬಂದಾಗ ಖುದ್ದಾಗಿ ಎಲ್ಲ ಮೀಟಿಂಗ್ ಕರೆದು ಮಾಡಿದವರು ನ್ಯಾಷನಲ್ ಹೈವೇ. ಅಲ್ಲ ಹೇಳು ಕೇಳ್ರಿ, ಈಗ ಹೇಳು ಕೇಳಿ, ಈಗ ಆಗ ಅಂತ ಹೇಳ್ಬಿಟ್ರೆ ಅಲ್ಲಿ ಏನು ಯಾವ ದೇವಾಲಯ ಇಲ್ಲ, ಅಲ್ಲಿ ಒಂದು ಗಿಡ ಇತ್ತು, ಹರಕೆ ಗಿಡ. ಅದು ಹರಕೆ ಅಂತ ಹೇಳ್ರೆ ನಾವು ಈಗ ಕೆಲವು ಪಾಪ ನಮ್ಮ ಸಮಾಜ ಇರ್ಬೋದು, ದೇವಳಿಗೆ ಇರ್ಬೋದು, ಎಲ್ಲ ಸೇರ್ಕೊಂಡು ಕೆಲವೊಂದು ಗೊಂಬೆ, ಕೆಲವೊಂದು ಪರಿಕರ ಅಂದ್ರೆ ಹಳೆ ಸಾಮಾನು ಇಟ್ಕೊಂಡು, ಅಂದ್ರೆ ಊರಾಗೆ ಕೆಟ್ಟ ವಿಜಯ ಬರುತ್ತಿಲ್ಲ, ಹೊರೆ, ಅದನ್ನ ಅಲ್ಲಿ ಇಟ್ಕೊಂಡು ಸಾಕ್ಸ್ತಾ ಇದ್ರು. ಇಲ್ಲಿ ಮಣ್ಕುಳಲ್ಲಿ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಬೆಂಗಳೂರಲ್ಲಿ ನಮ್ಮ ದೇವಳಿಗೆ ಮಾಡ್ತಾರೆ. ಅದು ಗಡಿ, ಅದಕ್ಕೆ ದೇವಾಲಯ ಕಟ್ಟುದಿಲ್ಲ ಯಾರು, ಅದಕ್ಕೆ ದೇವಸ್ಥಾನ ಇಲ್ಲ ಅದಕ್ಕೆ ಅವಾಗ ನಮ್ಮ ಪಾಪ ಅಲ್ಲಿ ಕಾರ್ಗೈತೆ ಮತ್ತೆ ನಮ್ಮ ಹೊಳಿಸ ಭಾಗದ ಬಗ್ಗೆ ಕೇಳಿದಾಗ ಅವಾಗ ನಿಮ್ ಪರ್ಯಾಯ ಜಾಗ ಕೊಡಬೇಕಾದ್ರೆ ಅಲ್ಲ, ಇಲ್ಲ ಒಂದು ಕೆಲಸ ಮಾಡುವ, ಎಲ್ಲ ಮನಸ್ಸು ಮಾಡ್ಬೇಕಾ ಅಲ್ಲೇ ಇರಲಿ. ಒಂದು ವಿಚಾರ ಗೊತ್ತುಂಟು, ಈಗ ನ್ಯಾಷನಲ್ ಹೈವೇ ಬರುವುದು ಬಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜಾಗ ಇರ್ಬೋದು, 2 ಸರ್ಕಾರದವರು ಮತ್ತೆ 2 ಪ್ರಮುಖ ಏನು 2 ಪಕ್ಷದ ಪ್ರಮುಖರು ಇರ್ಬೋದು, ಮತ್ತೆ ಎಲ್ಲಾ ಧರ್ಮದವರು ಒಂದು ಕೂತ ಮೀಟಿಂಗ್ ಮಾಡುವ ಒಳ್ಳೇದು. ಈ ಮಧ್ಯೆ ಮಾಡ್ಬೇಕಾದ್ರೆ ಅದಕ್ಕೊಂದು ಮೀಟಿಂಗ್ ಮಾಡ್ಲೇಬೇಕು. ಏಕಾಗಿ ಯಾರು ಮಾಡೋದು? ಕುಂಡಲ ಅಂಕೋಲ ಆಗಿದೆ. ಹಾ, ಅದನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ಹಾ, ಅದೇ ಎಲ್ಲರೂ ಸೇರಿ ಮಾಡಿದ್ರೆ ಅದಕ್ಕೆ ನಮ್ಮ ಒಪ್ಪಿಕೊಂಡು ಯಾವುದೇ ಕೇಂದ್ರಕೊಂಡು ಅಲ್ಲ, ಯಾವುದೇ ಕಾರಣಕ್ಕೂ ಎಲ್ಲರ ಜನರ ಭಾವನೆಯನ್ನು ನಾವು ಇದು ಮಾಡೋದು ಬೇಡ. ಅವ್ರ ಭಾವನೆ ಇರ್ತದೆ, ಹರಕೆ ಒಪ್ಸೋದು ಇರ್ತದೆ, ಅದು ನಾವು ಒಡ್ಡಿ ಕೊಡುದಿಲ್ಲ. 8/8 ಉಂಟಲ್ರಿ ಸರ್, ಈಗ ಬಿಜೆಪಿ ಒಂದಲ್ಲಿ ಇದು ಅಲ್ಲಿ ಸ್ಥಳೀಯವಾಗಿ ಹೇಳ್ಕೊಂಡು ಹೇಳ್ಬಿಟ್ರೆ ಅಲ್ಲಿ ಹೇಳಿ ಅಲ್ಲಿ ಹೌದು ಅಲ್ಲಲ್ಲ, ಈ ನೋಡಿ ಅಲ್ಲಿ ಸ್ಥಳೀಯ ಜನರು, ಈ ಉದಾಹರಣೆ ಕಾರ್ಗದ್ ಇರ್ಬೋದು, ಹೊಳಿಸಲ್ ಭಾಗದಿರ್ಬೋದು, ಹೆಚ್ಚಿನ ನಡ್ಕೊಳ್ತಾರ ಅಲ್ಲಿ. ಆ ಹೊರೆ ಕಾರಣಕ್ಕೆ ಇರ್ಬೋದು, ಅದನ್ನ ಇದು ಮಾಡ್ಲಿಕ್ಕೆ ಅವರೇ ಬಂದು ನಮ್ಮ ಸಚಿವತೆ ಕೇಳಿದಾಗ ಒಂದ್ ವೇಳೆ ಅಲ್ಲಿ ಏನು ತಗಿಲಿ ಬಂದಾಗ ನಿಮಗೆ ಬೇರೆ ಜಾಗ ಬೇಕಾದ್ರೆ ನಾವು ಕೊಡ್ತೀವಿ ಅನ್ಕೊಂಡು ಆವಾಗ ಗುಟ್ಪಾಕೊಡಿ ಜಾಗ ಅದು. ಇಲ್ಲ ಎಲ್ಲ ಒಪ್ಕೊಂಡು ಉಂಟಲ್ಲ. ಸಾವಿರಾರು ಜನ ಬಂದದನ್ನ ನಾವು ಪೂಜಾಕ್ಕೆ ಏನ್ ಬಟ್ಟೆ ಕಟ್ಟಿದ್ರೋ ಪೊಲೀಸರು ಧ್ವಂಸ ಮಾಡ್ತಾರಲ್ಲ, ಅದಕ್ಕೆ ಯಾರು ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಕಾನೂನು ಹೇಳು ಕೇಳಿ, ಕಾನೂನು ಕೈ ತಗೊಂಡವ್ರು ಯಾರೇ ಇರ್ಲಿ ಅವ್ರ ಅಪರಾಧಿಗಳೇ, ಅವ್ರು ಶಿಕ್ಷೆ ಆಗ್ಲೇಬೇಕು. ಈ ಆಲ್ರೆಡಿಗೆ 8 ಜನ ಅರೆಸ್ಟ್ ಮಾಡಿದಾರೆ, ಅವ್ರು ಅರೆಸ್ಟ್ ಆಗಿದ್ದಾರೆ. ತಪ್ಪೇ ಅದು. ಅವ್ರು ಈಗ ನಾವು ಉಂಟಲ್ಲ, ಈಗ ಮುಸ್ಲಿಂ ಶ್ರದ್ಧಾ ಕೇಂದ್ರ ನಾವು ದಾಳಿ ಮಾಡಿದಾಗ ನಮ್ ತಪ್ಪೇ ಅದು. ಯಾವ್ದು ಅವ್ರಿಗೊಂದು ಭಾವನೆ ಅದು. ಯಾವ ಶ್ರದ್ಧಾ ಕೇಂದ್ರಕ್ಕೆ ಯಾರೇ ಆಗ್ಲಿ, ನಾವಾಗ್ಲಿ ಇನ್ನೊಬ್ರಾಗ್ಲಿ ಮಾಡೋ ಅವಕಾಶ ಇಲ್ಲ, ನಮ್ದು ಭಾವನೆ ಅಲ್ಲ ಅದು. ತಪ್ಪೇ. ಅವ್ರು ಸೂಕ್ತವಾಗಿ ಶಿಕ್ಷೆ ಆಗ್ಲೇಬೇಕು. ಮತ್ತೊಂದು ಹೇಳಿದ್ರೆ ಇಷ್ಟೆಲ್ಲ ಅದು ಸಚಿವರು ಸ್ಥಳಕ್ಕೆ ಬರ್ಲಿಲ್ಲ, ಭೇಟಿ ಕೊಡ್ಲಿಲ್ಲ ಅಂತ ಹೇಳಿದವರು. ಸಚಿವರು ಬಂದಾಗ ಕೇಳಿ, ಸಚಿವರು ಫಸ್ಟ್ ಕಳಿಸಿದ DC-ಗೆ ಮತ್ತೆ ಆಕ್ಚುಲಿ ಇದುಂಟಲ್ಲ ತಾಲೂಕು ಆಡಳಿತ ನೋಡ್ಬೇಕಿದ್ದು. ಇದನ್ನಲ್ಲ, ಜಿಲ್ಲಾ ಆಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಅವ್ರು ಬಂದು ಹೋಗಿದಾರಲ್ಲಿ. ಎಲ್ಲಿ ಅಲ್ಲ, ಮೊನ್ನೆ ಉಂಟಲ್ಲ, ಅವ್ರು ಕರ್ಕೊಂಡು ಹೋಗಿ ರಾತ್ರಿ ಆಗಿತ್ತು. ಅವತ್ತು ಇಲ್ಲಿ ಎಲ್ಲ ಹೆಣ ಇತ್ತಾವ ಇಲ್ಲಿ, ಅವತ್ತೆಲ್ಲ ಮತ್ತೆ ತಿತ್ಕೊಂಡ್ರು. ಯಾಕೆ ಸುಮ್ಮನೆ ಅಲ್ಲಿ ರಾಜಕೀಯ ಮಾಡಿ ಸರಿ ಅಲ್ಲ, ಸರಿನದು. ಅಲ್ಲಿ ಒಂದು ಹೆಣ ಉಂಟು, ಎಷ್ಟೋ ಪಾಲಕರು ಕುಟುಂಬದವ್ರು ಏನೋ ಅವ್ರ ಆಕ್ರಂದನ ಉಂಟು, ಮುಗಿಲು ಮುಟ್ಟುತ್ತದು. ಅಂತ ಸಮಯದಲ್ಲಿ ನಾವಲ್ಲೋ ರಾಜಕೀಯ ಮಾಡೋದಕ್ಕೆ ಇವ್ರು ಮಾಡ್ಬೋದು. ಪರಿಹಾರ ನೋಡಿ, ಕೇಳಿ ಎಲ್ಲಾ ಧರ್ಮದ ಇರ್ಬೋದು, ಎಲ್ಲಾ ಸಮಾಜ ಅಲ್ಲಿ ಯಾರು ನಡ್ಕೊಳ್ತಾರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು, ಹೀಗೆ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಇರ್ಬೋದು, ಅವರೊಟ್ಟಿಗೆ ಮಾತುಕತೆ ಮಾಡ್ರೆ ಸೂಕ್ತವಾದ ಜಾಗವನ್ನು ಗುರ್ತು ಮಾಡಿ ಯಾರು ತೊಂದರೆ ಹೋಗಿಲ್ಲ. ಒಮ್ಮತ ತೀರ್ಮಾನ ಹಾಕೊಂಡು ಕೆಲಸ ಮಾಡ್ಲಿಕ್ಕೆ ನಾವು ಬದ್ರಿದ್ದೇವೆ. ಕಾಲ ಇರ್ತದೆ, ಒಂದು ಸಮಯ ಇರ್ತದೆ. ಮತ್ತೆ ಇದು ಶ್ರದ್ಧಾ ಕೇಂದ್ರ. ಇದು ಶ್ರದ್ಧಾ ಕೇಂದ್ರ. ಇದು ನಾವು ಏನು ಕ್ರಿಕೆಟ್ ಆಡೋದು, ವಾಲಿಬಾಲ್ ಆಡೋದು ಗ್ರೌಂಡ್ ಅಲ್ಲ. ಅದು ಕೂಡ ಎಲ್ಲರನ್ನ ವಿಶ್ವಾಸ ಇಲ್ಲುಂಟಲ್ರಿ, ನಮ್ದೆಲ್ಲ ಸಹಬಾಳ್ವೆ, ಎಲ್ಲರನ್ನ ವಿಶ್ವಾಸ ಹಾಕೊಂಡು ಯಾರಿಗೂ ತೊಂದರೆ ಆಗೋಕಿಲ್ಲ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದೆ ಉಂಟಲ್ರಿ. ಈಗ ಇದು 6 ತಿಂಗಳು ಅಲ್ಲ, ಇದು ನಮ್ಮ ಮನೆ ಸುನಿಲ್ ನಾಯ್ಕ ಇದ್ದಾಗೆ ಆಗಿದೆ ಅದು ಅಲ್ರಿ. ಆ ಒಂದು ಪ್ರಕರಣ ಆಗಿತ್ತು, ಒಂದು ಗೊತ್ತಿರಲಿ ನಿಮ್ಗೆ ಪ್ರಕರಣ ಆಗಿತ್ತು. ಆ ಕಲ್ಲು ಅಲ್ಲಲ್ಲ,
ಆ ಕಲ್ಲು ಕೀಳ್ಲಿಕ್ಕೆ ಹೋದಾಗ ನೆನ್ಪುಂಟು ನಿಮ್ಗೆ? ನಿಮ್ ಪೇಪರ್ ಬಂದದೆ. ಆವಾಗ ಕಲ್ಲು ಕಿತ್ತಾರೆ ಯಾರು? ಪೊಲೀಸ್ ಅರೆಸ್ಟ್ ಮಾಡಿದ್ರು. ಪೊಲೀಸ್ ಅರೆಸ್ಟ್ ಮಾಡಿದ್ರು ಯಾರಿಗೆ? ಅಲ್ಲ, ಇದೇ ಬಿಜೆಪಿ ಹುಡ್ರು ಮಾಡಿದಾರಲ್ಲ. ಅಂದ್ರೆ ಜನರಿಗೆ ಏನು ಮಳ್ಳಿ ಹಿಡಿತದೆ ಅವ್ರಿಗೆ? ಜನ ಮಳ್ಳಲ್ಲ, ಜನ ಉತ್ತರ ಕೊಡಾರೆ, ಜನ ಮಳ್ಳಿಸ್ತಾರೆ ಇವರು. ಇವ್ರು ಕೀಳು ಬರ್ತದೆ ಅಂದ್ರೆ ಆವಾಗ ಅವ್ರು ಹಿಂದೂ ಗೊತ್ತಿಲ್ಲ ಆಯ್ತಾ, ನಾವು ಹಿಂದೂ ಅನ್ಕೊಂಡು. ಅಂದ್ರೆ ಜನ ಗಲಭೆ ಸಲುವಾಗಿ ಕಲ್ಲು ಕಿತ್ರಿ ಇವರು. ಅವಾಗ ಸಿಕ್ಕಿದ್ರು ಅವರು. ಸರಿನೇ ಇದು? ಅದನ್ನ ಆವಾಗ ಬೇಡ, ನೀವು ಪ್ಯೂರ್ ಹಿಂದೂ ಅಂತ ಹೇಳ್ಬಿಟ್ರೆ ಅವ್ರು ಹೊರಗಾಕ್ಬೇಕು ಪಕ್ಷದಿಂದ. ನೀವು ಹೊರಹಾಕ್ರ, ನೀವು ಅದು ಮಾಡಿ ಫಸ್ಟ್. ನೀವು ಅದು ಬಡಪಾಯಿ ಪಾಪ ಯಾರೋ ಹುಡುಗನ ಏರ್ಸ್ಬಿಟ್ಕೊಂಡು ನೀವು ಅವ್ನು ಮುಂದ್ಬಿಟ್ರಿ. ನೀವು ನಿಮ್ಮ ದಾಖಲೆ ಉಂಟಲ್ಲ, ನಿಮ್ಮ ಪೇಪರ್ ಬಂದ ಓದಿದ್ದೆ ನಾನು. ಅದನ್ನ ಮಾಡಿ. ಸುಮ್ಮನೆ ಏನೋ ಬಾಯಿ ಉಂಟು ಚಪ್ಪಲಕ್ಕೆಲ್ಲ ನೀವು ಬಾಯಿ ಆಡಿಸ್ಬೇಡಿ, ಸರಿಯಲ್ಲ. ನಮ್ಮ ಜನ ಬುದ್ಧಿವಂತರು ಇದ್ದಾರೆ. ಹೀಗೆ ನಾವು ಏನೇ ಇರಲಿ, ಯಾವುದೇ ಇರ್ಬೋದು, ಯಾವುದೇ ಶುದ್ಧಕ್ಕೆ ಇರ್ಬೋದು, ನಾವು ಜನರೆಲ್ಲ ವಿಶ್ವಾಸ ತಗೊಂಡು, ತಾಲೂಕಾದ ವಿಶ್ವಾಸ ತಗೊಂಡು ನಾವು ಜನರೊಟ್ಟಿಗೆ ಏನು ಸೂಕ್ತ ಸ್ಥಾನ ಬೇಕು ನಾವು ಮಾಡ್ತೇವೆ. ಬದ್ರಿದ್ದೇವೆ ನಾವು. 1983 ಗಲ್ಬೆ ಪುನರಾವರ್ತನೆ ಅನ್ನೋದರ ಅರ್ಥ ಏನು? ಅಂದ್ರೆ ಆಗಿನ ಗಲ್ಬೆ ಮತ್ತೆ ರೀಕ್ರಿಯೇಟ್ ಮಾಡ್ತೀರಾ? ನೋಡಿ, ಅದಕ್ಕೆ ನಿಮ್ಮ ಒಂದು ನಾನು ಈಗಾಗಲೇ ಹೇಳಿದೆ ನಿಮ್ಗೆ, ಬಾಯಿ ಚಪ್ಪಲ ಏನು ಹೇಳ್ತಾ ಅನ್ಕೊಂಡು ಅದು ಬಾಯಿ ಚಪ್ಪಲ. ಈಗ ಅದೆಲ್ಲ ನೋಡಿ, ಈಗ ಅವ್ರು ಹೇಳಿದಾರ್ಕೆಗೆ ನಮ್ಮ ಪಕ್ಷಕ್ಕೆ ಹೇಳಿಲ್ಲ. ಅವ್ರು ಹೇಳಿದ್ದು ಪೊಲೀಸ್ ಇಲಾಖೆ ಮುಂದೆ ಅವ್ರು ನೋಡ್ಕೊತಾರ. ಅದು ವೈಯಕ್ತಿಕ ವಿಚಾರ. ನಮ್ದು ವಾಸದಲ್ಲಿ ಉಂಟು ಏನೋ ನಮ್ಮ ಭಾರತದಲ್ಲಿ ನಾನು ನಿಂಗೆ ಹೊಡಿತೆ ಬಡಿತೆ ಹೇಳ್ಬೋದು. ಆದ್ರೆ ಒಬ್ಬ ಮನುಷ್ಯ ಆದವ ಆ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ಮತ್ತೆ ಯೋಚನೆ ಮಾಡ್ಬೇಕು. ಅವ್ರು ಹಾಗೆ ಒಂದು ಪಶ್ಚಿಮ ಘಟ್ಟ ಕಾರ್ಯಪ್ರದೇಶ ಆದವರು, ಅವ್ರ ಬಾಯಲ್ಲಿ ಅಂತ ವಿಷಯ ಬರಬಾರ್ದು. ಏನು ಬಂದಿದೆ ಗೊತ್ತಿಲ್ಲ.